ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಖುಷಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಕಾಳಭದ್ರಕಾಳಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನದಲ್ಲಿರುವ ರಕ್ತ ಕಾಟೇರಮ್ಮನ ತೋರಿಸ್ಕೊಡ್ತೀನಿ, ನೋಡಿ ವೀಕ್ಷಕರೇ. ಕಾಳಭದ್ರಕಾಳಿ ದೇವಸ್ಥಾನದ ಧರ್ಮದರ್ಶಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತಾಡ್ಸೋಣ. ನಮಸ್ತೆ ಗುರುಜಿ. ಗುರುಜಿ, ನಿಮ್ಮ ಹೆಸರು, ನಿಮ್ಮ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ನಮ್ಮ ಹೆಸರು ಮುನಿಯಲ್ಲಪ್ಪ ಅಂತೇಳಿ. ಇದು ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಭಕ್ತರಹಳ್ಳಿ. ನನ್ನ ಹೆಸರು ಮುನಿಯಲ್ಲಪ್ಪ ಅಂತೇಳಿ. ಈ ಕ್ಷೇತ್ರದ ಬಗ್ಗೆ ಹೇಳಿ, ಹಾಗೂ ದೇವಸ್ಥಾನದ ವಿಶೇಷತೆ, ಯಾವಾಗ ಸ್ಥಾಪನೆ ಮಾಡಿದ್ರಿ ಅಮ್ಮನ್ನ, ಅದ್ರ ಬಗ್ಗೆ ಹೇಳಿ. 1991ರಲ್ಲಿ ಈ ಕ್ಷೇತ್ರನ ಸ್ಥಾಪನೆ ಮಾಡಿದ್ವಿ. ಸ್ಥಾಪನೆ ಮಾಡಬೇಕಾದ್ರೆ ನಾವೇ ಮಾಡೋಕ್ಕಾಗಲ್ಲ, ಗುರು ಅನ್ನೋದು ಮೊದಲು ಮೂಲಾಧಾರ. ಇದನ್ನು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳು ಈ ಕರ್ನಾಟಕದಲ್ಲಿ ಮೂಲೆ ಮೂಲೆಗೂ ಅವರಿಗೆ ತಿಳಿದೇ ಇರೋಂಥ ಇದೇ ಇಲ್ಲ. ಯಾಕಂದರೆ ಅಂಥ ಅಪಾರವಾದ ದಿವ್ಯ ಶಕ್ತಿ ಜ್ಞಾನ ಪಡೆದಂಥವ್ರು ಜ್ಯೋತಿಷ್ಯದಲ್ಲಿ. ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ 2ನೇ ಸ್ಥಾನ ಪಡೆದಂಥವ್ರು ನಮ್ಮ ಗುರುಗಳು ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳಂತ. ಅವರು ಸುಮಾರು 180-200 ಬುಕ್ಸು ಬರೆದಂಥ ಮಹನೀಯರು. ಅವರು 1991ರಲ್ಲಿ ಈ ಒಂದು ಸ್ಥಾನನ ಅವರು ಸ್ಥಾಪನೆ ಮಾಡಿ ಅವರೇ ಸ್ವಹಸ್ತದಿಂದ ಪ್ರತಿಷ್ಠಾಪನೆ ಮಾಡಿದ್ರು. ಅದು ಆಗಿ 1 ವರ್ಷಕ್ಕೆಲ್ಲ ಕಾಳಭದ್ರಕಾಳಿ ಅಮ್ಮನವರನ್ನು ಈ ಕ್ಷೇತ್ರದಲ್ಲಿ ಅವರು ಇರಲಿ, ಭದ್ರಕಾಳಿ ಇರಲಿ ಅಂಥೇಳಿ ಅವರು ಹೇಳಿದಾಗ ನಾವು ಕೇಳಿದ್ವಿ. ಮೂಲತಃ ಶನೇಶ್ವರ ಸ್ವಾಮಿನ ಪ್ರತಿಷ್ಠೆ ಮಾಡಿರೋದು. ಕಾಳಿಗೂ ಅವ್ರಿಗೆ ಏನು ಸಂಬಂಧಪ್ಪ ಅಂತ ಕೇಳೋದು, ನಿನಗೆ ಸಂಪೂರ್ಣವಾಗಿ ಜಗನ್ಮಾತೆ ಹೊಲಿದಿರೋದಪ್ಪ, ಹಂಗಾಗಿ ನೀ ಕಾಳಿ ಆರಾಧನೆ ಮಾಡು, ನೀನು ಶನೇಶ್ವರನ ಪ್ರತಿಷ್ಠಾಪನೆ ಮಾಡಿದೀಯಾ, ಮತ್ತು ನಿನಗೆ ಹೊಲಿಯಂಥದ್ದು ಭದ್ರಕಾಳಿನೇ ಅಂಥೇಳಿ 1991ರಿಂದ 2001 ತನಕ ನಿರಂತರ ಅವರಲ್ಲಿ ವಿದ್ಯಾಭ್ಯಾಸ ಕೊಟ್ಟರು ನನಗೆ. ಕಾಳಿ ಬಗ್ಗೆ, ಬರೀ ಕಾಳಿ ಬಗ್ಗೆನೇ ನನಗೆ ಅವರು ಉಪದೇಶ ಮಾಡಿ ಸಾಧನೆ ಮಾಡಿಸಿದ್ದು. ಆ ಸಾಧನೆಗಳನ್ನೆಲ್ಲ ಹೇಳೋಕ್ಕೋದ್ರೆ ಅದು ಕೆಲವರು ನಂಬುತ್ತಾರೆ, ಕೆಲವರು ನಂಬಲ್ಲ. ಅದು ಅವರವರು ಇದು. ಸಾಮಾನ್ಯವಾಗಿ ಕಾಳಿ ಹೊಲಿಯೋದು ಕಷ್ಟಕರವಾದ್ದು. ಯಾಕಂದರೆ ಅದರದೇ ಆದಂಥ ಒಂದು ಆದ್ಯ ಕರ್ತವ್ಯ ಇದೆ. ಹಾಗಾಗಿ ಅದರದೇ ಆದಂಥ ರೂಟಲ್ಲಿ ಹೋದರೆ ಮಾತ್ರ, ನಾವು ಸಜ್ಜನರಾಗಿ ಉಳ್ಕೊಂಡ್ರೆ ಮಾತ್ರ ಜಗನ್ಮಾತೆ ಹೊಲಿಯೋದು ಸಹಜ. ಅದು ಬಿಟ್ಟು ನಾವು ವಾಮಾಚಾರ ರೀತಿಯ ಪದ್ಧತಿಯಲ್ಲಿ ಮತ್ತು ಪ್ರಾಪಂಚಿಕ ವ್ಯವಹಾರಗಳ ರೀತಿಯಲ್ಲಿ ತಾಯಿನ ಬಳಸ್ಕೊಳ್ಳೋಕೆ ಹೋದರೆ ನಮಗೆ ಇದು ಶಿಕ್ಷೆನೇ ಕೊಡ್ತಾಳೆ. ಯಾಕಂದರೆ ಜಗನ್ಮಾತೆ ಸ್ವರೂಪನೇ ಹಾಗೆ. ಕಾಳರಾತ್ರಿ ಮತ್ತು ಕಾಟೇರಮ್ಮ ಮತ್ತು ಭದ್ರಕಾಳಿ ಎಲ್ಲ ಬೇರೆ ಬೇರೆ ಅಲ್ಲ, ಒಂದೇ ಅವತಾರದಲ್ಲಿರುವಂಥದ್ದು ಮಹಾವಿಷ್ಣು. ವಿಷ್ಣು ಶಕ್ತಿ ಜಗನ್ಮಾತ ಶಂಕವರ್ಣ ಮಹೀತಲೆ ಅನೇಕ ಸಂಭೂತೆ ಭೂಮಿದೇವಿ ನಮಸ್ತುತಿ ಅಂತ ಹೇಳ್ತಾರೆ. ತಾಯಿ ನಾನಾ ರೀತಿಯಲ್ಲಿ ಓಂಕಾರ ಶತವರ್ಣ, ಅವಳು ತಾಳದೇ ಇರೋಂಥ ಅವತಾರಗಳಿಲ್ಲ. ಹಂಗಾಗಿ ಎಲ್ಲ ನಾವು ಶ್ರೀಚಕ್ರದಲ್ಲಿ ನಮಗೆ ಅನುಷ್ಠಾನ ಮಾಡಿ ಅದನ್ನು ಭದ್ರಕಾಳಿನೇ ನನಗೆ ಕೊಟ್ಟರು. ಅದನ್ನು 1991ರಿಂದ 2001 ತನಕ 21 ತನಕ ನಮಗೆ ನಿರಂತರ ಅನುಷ್ಠಾನ ಮಾಡಿಸಿದ್ರು. ಹಾಗಾಗಿ ಕ್ಷೇತ್ರ ಇಷ್ಟು ಮಟ್ಟಿಗೆ ಬೆಳೆದಿದೆ. ಆ ಟೈಮಲ್ಲಿ ಯಾವ ಥರ ಇತ್ತು ದೇವಸ್ಥಾನ ಅಂತ ಹೇಳ್ತೀರಾ? ದೇವಸ್ಥಾನ ಮೊದಲು ಗರ್ಭಗುಡಿ ಮಾತ್ರ ಮಾಡಿದ್ವಿ. ಸ್ವಾಮಿ ಶನೇಶ್ವರ ಸ್ವಾಮಿ ಗರ್ಭಗುಡಿ ಮಾಡಿದ್ರಿ, ಮುಂದುಗಡೆ ಏನೂ ಇರಲಿಲ್ಲ. ಮತ್ತು ಅದಾದಮೇಲೆ ಭದ್ರಕಾಳಿ ಅಮ್ಮನವ್ರದ್ದು ಒಂದು ಗರ್ಭಗುಡಿ ಮಾಡಿಸಿ ಅವರೇ ಪ್ರತಿಷ್ಠಾಪನೆ ಮಾಡಿದರು. ಭದ್ರಕಾಳಿ ಅಮ್ಮನವ್ರನ್ನ ಪ್ರತಿಷ್ಠೆ ಮಾಡಿಸಿದ್ರು. ಮಾಡಿಸಿದಾದ್ಮೇಲೆ ನಮಗೆ ಒಟ್ಟಾರೆ ಅವರು ಅನುಷ್ಠಾನ ಕೊಟ್ಟಿದ್ದೆ ಭದ್ರಕಾಳಿ ಅನುಷ್ಠಾನ. ಇವತ್ತು ಮಾಡಿದ್ದಲ್ಲ, ಇದು 35 ವರ್ಷಗಳು ನಿರಂತರವಾಗಿ ಭದ್ರಕಾಳಿ ಅಮ್ಮನವರ ಅನುಷ್ಠಾನ ಮಾಡ್ಕೊಂಬಂದಿದ್ದೀವಿ. ಅದನ್ನು ಹೇಳ್ತಾ ಹೋದರೆ ಈಗ 1 ಅವರ್ 2 ಅವರ್ ಬೇಕಾದ್ರೆ ನಾವು ಹೇಳಬೇಕಾಗುತ್ತೆ, ಅಷ್ಟೊಂದು ಇದೆ. ಕಾರಣ ಏನಂದರೆ ತಾಯಿ ಬೇಗ ಹೊಲಿತಾಳೆ. ಈ ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂದರೆ ಭದ್ರಕಾಳಿ ಅಮ್ಮನವರ ಆರಾಧನೆ ಬೇಕಾದಷ್ಟಿದೆ. ಈಗ ನನಗೆ ಇಷ್ಟ ಇದೆ ಭದ್ರಕಾಳಿ ಅಂತ ನಾನು ಹೇಳಬಹುದು, ಬೇರೆಯವರು ಲಲಿತನ ಪ್ರೀತಿಸ್ಬೋದು, ಚಾಮುಂಡಿನ ಪ್ರೀತಿಸ್ಬೋದು. ಸರ್ವವಿಷ್ಣುಮಯಂ ಜಗತ್ತು ಒಂದೇ ಶಕ್ತಿ ಇರೋಂಥದ್ದು. ಅದರಲ್ಲಿ ಕಲಿಯುಗದಲ್ಲಿ ಅಟ್ಟಹಾಸನ ಮೆರೆದಂಥವ್ರನ್ನ ಮಟ್ಟ ಹಾಕೋದಕ್ಕೆ ಆ ಜಗನ್ಮಾತೆ ಪ್ರತಿರೂಪವಾಗಿ ಈ ಒಂದು ಕಲಿಯುಗಕ್ಕೆ ಸರಿಯಾದ ಗುರು ಯಾರಂದರೆ ಅದು ಭದ್ರಕಾಳಿನೇ. ಜಗನ್ಮಾತೆ ಯಾರೇ ಪೂಜಿಸಲಿ ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ತಕ್ಕಂಥ ಹೊಲಿತಾಳೆ. ಅಷ್ಟು ಬಿಟ್ಟರೆ ನಾನು ಪೂಜೆ ಮಾಡದೆ, ನಾನು ಗೋಪುರ ಕಟ್ಟದೆ, ಅದಕ್ಕೆಲ್ಲ ಯಾವತ್ತೂ ತಾಯಿ ಕಣ್ಣಿತ್ತು ಸಹ ನೋಡಲ್ಲ. ಭಾವಶುದ್ಧಿ ಎಲ್ಲಿರುತ್ತೋ, ಆಂತರಿಕವಾದ ಶುದ್ಧಿ ಎಲ್ಲಿರುತ್ತೋ, ಹೃದಯದಲ್ಲಿ ಪ್ರೇಮ ಮತ್ತು ಕರುಣೆ ಎಲ್ಲಿರುತ್ತೋ ಅಲ್ಲಿ ಸಾಕ್ಷಾತ್ಕಾರ ಇದ್ದೇ ಇರುತ್ತೆ. ಜನರಿಗೆ ದೇವ್ರ ಕಡೆಯಿಂದ ಪವಾಡ ನಡೆದಿರೋದು ನಿಮಗೆ ಗೊತ್ತಿದ್ದರೆ ನಮ್ಮ ಜನಗಳಿಗೆ ಹೇಳಿ. ಪವಾಡ ನಡಿಬೇಕಾಗಿರೋದು ದೇವಸ್ಥಾನಗಳಲ್ಲ, ಇದನ್ನು ನೀಟಾಗಿ ಕೇಳಿಸ್ಕೋಬೇಕಷ್ಟೇ. ಪವಾಡ ಎಲ್ಲೋ ನಡೆಯುತ್ತೆ, ಸುಳ್ಳು. ದೇವಸ್ಥಾನದಲ್ಲಿ ಪವಾಡ ನಡೆಯುತ್ತೆ, ಸುಳ್ಳು. ಮತ್ತೆ ಎಲ್ಲಿ ನಡೆಯುತ್ತೆ? ದೇವರು ಹೊರಗಡೆಯಿಂದ ಒಳಗಡೆ ಹೋಗಂಗಿದ್ರೆ ಪವಾಡ ಇಲ್ಲ ಅಂತ ಹೇಳ್ಬೋದು. ಮಾನವರ ಹೃದಯದಿಂದ ಉದ್ಭವಿಸುವಂಥದ್ದು ಎಲ್ಲ ಶಕ್ತಿಗಳು ತನ್ನ ಆಂತರಿಕವಾಗಿಯೇ ಉದ್ಭವಿಸುತ್ತೆ. ಭಾವ ಹೇಗಿರುತ್ತೋ
ಹೊರಗಡೆ ಕ್ರಿಯೆ ಹಾಗೆ ಇರುತ್ತೆ. ಹಾಗೆ ನಮ್ಮ ಭಾವಶುದ್ಧಿ ಹೆಂಗೆ ಇರುತ್ತೋ ಕ್ರಿಯೆ ಹಾಗೆ ನಡೆಯುತ್ತೆ. ಒಬ್ಬ ಪವಾಡ ಪುರುಷನು ಅನ್ನೋದಕ್ಕಿಂತಲೂ ಭಕ್ತನಂತ ಹೇಳ್ಬೇಕಷ್ಟೇ. ಪವಾಡ ಪುರುಷರು ಅಂತಂದರೆ ಸಾಮಾನ್ಯವಾಗಿ ಪ್ರಕೃತಿಗೆ ವಿರುದ್ಧವಾಗಿ ಯಾರೂ ಪವಾಡ ನಡೆಸೋಕ್ಕಾಗೋದೇ ಇಲ್ಲ. ಮಾನವನ ಪವಾಡ ಎಲ್ಲ ಅದು ಮೋಸ, ದಗ, ವಂಚನೆ, ಕಪಟ ಇಷ್ಟೇ ಇರುತ್ತೆ. ಪವಾಡ ನಡೆಸೋಂಥದ್ದು ಪವಾಡ ಪುರುಷರೆಲ್ಲ ಅಲ್ಲ, ಭಕ್ತರು ಅಂತ ಹೇಳ್ಬೋದು, ಜ್ಞಾನಿಗಳು ಅಂತ ಹೇಳಬಹುದು. ಈಗ ಕ್ಷೇತ್ರಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ, ನಾವು ಇವತ್ತಲ್ಲ, ನಾವು ಹೇಳಿದ್ರೆ 1,000 ಜನ ಬೇಕಾದ್ರೆ ಎದುರುಗಡೆ ನಿಲ್ಲಿಸಿಕ್ಕೆ ನಾವು ಕೇಳಿಸ್ತೀವಿ, 1,000 ಜನಕ್ಕೆ ಮೇಲೆ ಹೇಳ್ತೀವಿ. ಅಂಥಂಥ ಪವಾಡಗಳು ನಾವು ಈ ಕ್ಷೇತ್ರದಲ್ಲಿ ಕಂಡಿದ್ದೀವಿ ಅಂದರೆ ಅದು ತಾಯಿಯ ಆರಾಧನೆಯಿಂದ ಪಡ್ಕೊಂಡಿರೋಂಥ ಶಕ್ತಿನ, ಆ ತಾಯಿನ ನಾವು ಮೊರೆ ಹೋದಾಗ ಪರಿಹಾರ ಕೊಟ್ಟಿರೋಂಥವು ಭಯಾನಕವಾಗಿದೆ ಈ ಕ್ಷೇತ್ರದಲ್ಲಿ. ಅಂಥದ್ರಲ್ಲಿ ನಾವು ಒಂದು 4 ಹೇಳೋಕ್ಕೆ ಇಷ್ಟಪಡ್ತೀವಿ. ಶಾರ್ಟಾಗಿ ಹೇಳ್ತೀವಿ. ಒಂದು SSLC ಮಾಡಿರೋಂಥ ಹುಡುಗ, ಅವನಿಗೆ ಜ್ವರ ಬಂದಿದೆ ಅಷ್ಟೇ. ಸ್ಕೂಲ್ಗೆ ಹೋಗಿ ಬಂದಮೇಲೆ ಜ್ವರ ಬಂದಿದೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದಾರೆ, 1 ವಾರ ಅಡ್ಮಿಟ್ ಮಾಡಿದ್ದಾರೆ, ಪರಿಹಾರ ಆಗಿಲ್ಲ. ಮೈಕೈಯೆಲ್ಲ ಬೊಬ್ಬೆ ಬಂದಿದೆ. ಗಾಬರಿ ಆಗಿ ಕೆಲವ್ರನ್ನ ಕೇಳಿದಾಗ ಮಾಂತ್ರಿಕರ ಹತ್ರ ತೋರಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಒಂದು 4-6 ಕಡೆ ಸುತ್ತಿ ನೋಡಿದಾಗ ಅದು ಜಾಸ್ತಿ ಆಗಿ ರಕ್ತ ಎಲ್ಲ ಅದರೊಳಗಡೆ ಸುರಿತಾ ಇತ್ತು. ಅದು ಭಯಾನಕವಾಗಿತ್ತು. ಅದು ಕೊನೆಯನಾಗಿ ಇಲ್ಲಿನ ಅಡ್ರೆಸ್ ಕೊಟ್ಟು ಕಳಿಸಿದ್ರು. ಕಳಿಸಿದಾಗ ಕರ್ಕೊಂಬಂದಾಗ ನಾನು ನೋಡಿ ನನಗೂ ಭಯ ಆಯಿತು. ಇದು ಏನಾದರೂ ಅಕಸ್ಮಾತ್ ಅವರು ಪ್ರಾಣ ಭಯ ಇದ್ದಂಗಿದೆ, ಬೇಡ ಅಂಥೇಳಿ ಏನೋ ತಾತ್ಕಾಲಿಕವಾಗಿ ಸ್ವಲ್ಪ ಒಂದು ಕಾಳಿ ತಡೆ ತೆಗೆದು ನಾನು ಇಲ್ಲ ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಕಳಿಸಿದ್ವಿ. ಬೆಂಗಳೂರಲ್ಲಿ ಸೆಂಟ್ ಫಿಲೋಮಿನಸ್ ಹಾಸ್ಪಿಟ್ಲಲ್ಲಿ 3 ದಿನ ಅಡ್ಮಿಟ್ ಮಾಡಿದ್ರೆ ಅಲ್ಲಿ ಸುಮಾರು 1-1.5 ಲಕ್ಷ ಖರ್ಚಾಯಿತು. ಕೊನೆಯಲ್ಲಿ ಡಾಕ್ಟ್ರು ಇಲ್ಲಪ್ಪ ಇದು ನಾರ್ಮಲ್, ಎಲ್ಲ ಚೆಕ್ ಮಾಡಿದ್ವಿ, ಇದು ತುಂಬ ಪ್ರಾಣಕ್ಕಪಾಯ ಇದೆ, ನೀವು ಕರ್ಕೊಂಡೋಗಿದ್ದ ಹಾಸ್ಪಿಟ್ಲದಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಫೋನ್ ಮಾಡಿದ್ರೆ ರಾತ್ರಿ 9 ಗಂಟೆಗೆ ಫೋನ್ ಮಾಡಿದ್ರು. ಬೆಳಗ್ಗೆ ಅಮಾವಾಸ್ಯೆ ಇತ್ತು ಅವತ್ತು. ನನಗೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳಿದೆ. ಅರ್ಧ ಗಂಟೆ ಟೈಮ್ ಕೊಟ್ಟರು. ಮತ್ತೆ ಫೋನ್ ಮಾಡಿದಾಗ ನಾನು ಹೇಳಿದೆ ನೀವು ಧೈರ್ಯವಾಗಿ ಕರ್ಕೊಂಬನ್ನಿ ಬೆಳಗ್ಗೆ ಅಂತ. 8 ಗಂಟೆಗೆ ಕರ್ಕೊಂಬಂದರು. ನಾನು ಏನು ಮಾಡಲಿಲ್ಲ, ಒಂದು ಭದ್ರಕಾಳಿ ಮಂಡಲ ಹಾಕಿ ಸುಮಾರು 4ರಿಂದ 5 ಅವರ್ ಒಂದು ಪ್ರಯೋಗ ಮಾಡಿದ್ದೆ ಅಷ್ಟೇ. ಆ ಪ್ರಯೋಗ ಮಾಡಿದಾಗ ಆ ವ್ಯಕ್ತಿ ಅಷ್ಟು ಕಿರ್ಚಾಡ್ತಾ ಇದ್ದಿದ್ದು, ನಮ್ಮ ಊರಲ್ಲಿ ಅರ್ಧ ಊರು ಕೇಳಿಸ್ತಾ ಇದ್ದ, ಅವನು ಕಿರ್ಚ್ತಾ ಇದ್ದಿದ್ದು. 1-1.5 ಅವರ್ ಪೂಜೆ ಮುಗಿದು ಹೋಮ ಸ್ಟಾರ್ಟ್ ಮಾಡೋ ತನಕ ಕಿರ್ಚಿದ. ಕಿರ್ಚಾಡಿದ ಏನಕ್ಕೆ ಅಂತ ಇರೋಂಥ ಒಂದು ಬಾಧೆ, ಹಿಂಸೆ, ಅದರ ಉರಿ, ಆ ಹೊಟ್ಟೆ ಇರೋಂಥ ಬಾಧೆ, ಶರೀರದಲ್ಲಿ ಅಂಗಾಂಗಗಳು ಬಾಧೆ ಇತ್ತು. ಅದಾದಮೇಲೆ ನಿದ್ದೆ ಹೋದ. ಅಲ್ಲೇ ನಾವು ಹೆಬ್ಬರಿಸಲಿಲ್ಲ. ಪೂರ್ಣ ಹೋಮ ಎಲ್ಲ ಮಾಡಿ ಎಲ್ಲ ಪ್ರಯೋಗಗಳು, ಅದರಲ್ಲಿ ಭದ್ರಕಾಳಿ ಪ್ರಯೋಗ, ಚೌಡಿ ಪ್ರಯೋಗ, ಸುದರ್ಶನ ಪ್ರಯೋಗ ಎಲ್ಲ ತಗೊಂಡು ಮಾಡಿದ್ದಾದಮೇಲೆ ಸಂಜೆ 3 ಗಂಟೆಗೆ ಮನೆಗೆ ಕಳಿಸ್ತೀವಿ. ಅವನ ಅನ್ನ ಆಹಾರ ಸೇರಿ ಸುಮಾರು ಒಂದು 20-25 ದಿನ, ಒಂದು ತಿಂಗಳಾಗಿತ್ತು. ಬರೀ ಗ್ಲೂಕೋಸಲ್ಲಿದ್ದ. ಇಲ್ಲಿಂದ ಹೋಗಿ ಆದಮೇಲೆ ಒಂದು ರಾತ್ರಿ 10-11 ಗಂಟೆಗೆ ಅವನೇ ಎದ್ದು ಊಟ ಕೇಳಿದ್ದಾನೆ. ಅಡುಗೆ ಮಾಡಿ ಊಟಕ್ಕೆ ಬಡಿಸಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ನಾನು ಹೇಳಿದೆ, ಅವನು ಎದ್ದೇಳೋ ತನಕ ನೀವು ಹೆಬ್ಬರಿಸ್ಬೇಡಿ ಅಂತ. ಬೆಳಗ್ಗೆ 8 ಗಂಟೆಗೆ ಎದ್ದು ನೋಡಿದ್ರೆ ಎಲ್ಲ ಆ ಬೊಬ್ಬೆಗಳೆಲ್ಲ ತಾನಾಗೆ ಎಲ್ಲ ಸುಮ್ಮನಾಗಿದೆ, ಹಿಮುರ್ಕೊಂಬಿಟ್ಟಿದ್ವು, ಅಂಟ್ಕೊಂಬಿಟ್ಟಿತ್ತು ಶರೀರಕ್ಕೆ. ಅಂದರೆ ಸ್ಟಾಪ್ ಆಗೋಗ್ಬಿಟ್ಟಿತ್ತು ಪೂರ್ತಿ. ಆಮೇಲೆ ಅವರು 8 ಗಂಟೆಗೆ ಫೋನ್ ಮಾಡಿದ್ರು, ಇವತ್ತು ಕರ್ಕೊಂಬರ್ಬೇಡಿ, ನಾಳೆ ಕರ್ಕೊಂಬನ್ನಿ ಅಂದೆ. ಕರ್ಕೊಂಬಂದಾಗ ಈಗ ನೀವು ನಮ್ಮ ಎದುರುಗಡೆ ನಿಂತು ಎಷ್ಟೊಂದು ಆರೋಗ್ಯವಾಗಿದ್ದೀರಿ, ಆ ರೀತಿಯಾಗಿ ವ್ಯಕ್ತಿ ಕಾರ್ ಹಿಡಿದು ಕರ್ಕೊಂಬಂದ. ಆಗ ನಾವು ಏನು ಅನ್ಬೇಕು, ಇದನ್ನು ಪವಾಡ ಅನ್ಬೇಕಾ? ಪವಾಡನೇ. ಎಲ್ಲಿಂದ ಪವಾಡ ಬರುತ್ತೆ? ಆಂತರಿಕವಾಗಿ ಯಾರ್ಯಾರು ಎಷ್ಟೆಷ್ಟು ಪಡ್ಕೊಂಡಿರ್ತಾರೋ ಅದು ಆತ್ಮಶಕ್ತಿಯಿಂದ ಹೊರಗಡೆ ಬರುತ್ತೆ. ಇವಾಗ ನೀವು ಎಷ್ಟು ನಂಬ್ತೀರಿ, ಈ ಕ್ಷೇತ್ರಕ್ಕೆ ಬರೋರಿಗೆಲ್ಲ ಹೇಳ್ತೀವಿ, ನಮ್ಮನ್ನು ನಂಬಡಿ, ನೀವು ಬೇರೆ ಮಾತುಗಳು ನಂಬಡಿ. ಜಗನ್ಮಾತೆಯ ಹೃದಯದಲ್ಲಿ ಕಿಂಚಷ್ಟು ಜಾಗ ಕೊಡಿ, ಅವಳಿಗೆ ಹೃತ್ಪೂರ್ವವಾಗಿರಿ. ಇನ್ನೊಬ್ಬರ ಮೇಲೆ ಏನು ಹೇಳೋಕೋಬೇಡಿ, ನಿಮ್ಮದು ಎಷ್ಟಿದಷ್ಟು ಕೇಳಿ, ಖಂಡಿತ ಉದ್ಧಾರ ಮಾಡುತ್ತೆ ಅಂತ ಹೇಳ್ತಾನೆ ಇರ್ತೀವಿ. ಹಾಗಾಗಿ ಪವಾಡ ನಡೆಯೋದೆಲ್ಲ ಪ್ರತಿಯೊಬ್ಬ ಮಾನವರ ಆಂತರಿಕವಾಗಿ ಪವಾಡ ನಡೆಯೋದು ನಿಜ ಅಲ್ವಾ? ನಿಜ. ಹಾಗಾಗಿ ಅಂತೂ ಹೇಳ್ತಾ ಹೋದರೆ ಸಂಜೆ ತನಕ 4 ಅವರ್ 5 ಅವರ್ 1000 1,500 10,000 ಜನ ಬೇಕಾದ್ರೆ ನಾವು ಕರ್ಸಿ ನಿಲ್ಲಿಸ್ತೀವಿ, ಅಷ್ಟು ಇದೆ. ಯಾಕೆ ನಾವು ಮಾಡಿದ್ದೀವಿ, ಹೇಳ್ತಾ ಇದ್ದೀವಿ. ಈಗಲೂ ಈ ಕ್ಷೇತ್ರಕ್ಕೆ ಬಂದಂಥವ್ರು ನಾವು ಹೇಳಿದ್ದು ಒಂದು ಕರ್ಮನ, ಆ ಕರ್ತವ್ಯನ ಸರಿಯಾಗಿ ಪಾಲನೆ ಮಾಡಿದ್ದೆ ಆದರೆ 100ಕ್ಕೆ 100 ಪಟ್ಟು ರಿಸಲ್ಟ್ ಸಿಗೋಲ್ಲ, ಸಂಶಯನೇ ಇಲ್ಲ. ಯಾಕೆ ನಮ್ಮಲ್ಲಿ ಅನುಭವ ಇದೆ, ಅದರಿಂದ ಹೇಳ್ತಾ ಇದ್ದೀವಿ. ಗುರುಜಿ, ರಕ್ತ ಕಾಟೇರಮ್ಮನ ಶಕ್ತಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಒಳ್ಳೆಯ ವಿಷಯ ಇದು. ಯಾಕಂದರೆ ಎಲ್ಲರೂ ಎಲ್ಲದನ್ನೂ ಆರಾಧನೆ ಮಾಡಬಹುದು ಅಂತ ಜನರಲ್ಲಿ ಬೇಕಾದಷ್ಟು ನಂಬಿಕೆಗಳಿದ್ದಾವೆ. ಅದು ನಂಬಿಕೆ ಒಳ್ಳೆಯದು. ಅದನ್ನು ಕೇಳಿದ ತಕ್ಷಣ ಕೈ ಹಾಕೋದು ಬಹಳ ಕಷ್ಟ. ಯಾಕಂದರೆ ನಾವು ಗೊತ್ತಿದ್ದು ಒಂದು ಕರೆಂಟ್ ಕೈ ಹಾಕಿದ್ರೆ ಅದು ಸುಮ್ಮನೆ ಬಿಡಲ್ಲ. ಅದು ಮಗುವಾಗಬಹುದು, ದೊಡ್ಡವರಾಗ್ಬೋದು, ಯಾರೇ ಆಗ್ಬೋದು, ಅದ್ರ ಬಗ್ಗೆ ತಿಳಿದು ಮುಟ್ಟಬೇಕಷ್ಟೇ. ಇಲ್ಲಾಂದರೆ ಏಕಾಏಕಿ ಮುಟ್ಟಿದ್ರೆ ಅದ್ರ ಕೆಲಸ ಅದು ಮಾಡಿಬಿಡುತ್ತೆ. ಕರೆಕ್ಟ್ ಅಲ್ವಾ? ಹಂಗೆ ರಕ್ತ ಕಾಟೇರಮ್ಮ ಅರ್ಥ ಏನು, ರಕ್ತ ಚಾಮುಂಡಿ ಅರ್ಥ ಏನು, ಈ ಕೆಲವರಿಗೆ ಗೊಂದಲ ಇದೆ. ರಕ್ತ ಅಂದ ತಕ್ಷಣ ಕುರಿ ಮತ್ತು ಮೇಕೆ ಈ ಬಲಿ ಕೊಡೋಂಥದ್ದನ್ನು ರಕ್ತ ಅಂದ್ಕೊಂಡ್ಬಿಡ್ತಾರೆ. ಅಲ್ಲ, ಮಾನವನ ಶರೀರದಲ್ಲಿ ಆಂತರಿಕವಾಗಿ ಆತ್ಮ ಅಂದರೆ ಬ್ಲಡ್, ಅದು ಶಕ್ತಿ ಇರೋ ತನಕ ಒದ್ದಾಡುತ್ತೆ. ರಕ್ತ ಸುಮ್ಮನೆ ತಂಡೆ ಆದಮೇಲೆ ಅದಕ್ಕೆ ಜೀವನ ಹೊರಟೋಗುತ್ತೆ.
ಅಲ್ವಾ? ಹಾಗೆ ರಕ್ತ ಕಾಟೇರಮ್ಮ ಅಂತಂದರೆ ಮಾನವನ ಸಕಲ ಜೀವರಾಶಿಗಳಲ್ಲಿ 84 ಲಕ್ಷ ಜೀವರಾಶಿಗಳಲ್ಲಿರೋಂಥ ರಕ್ತ, ಅರ್ಥವಾಯ್ತಾ? ಅಂಥ ರಕ್ತದಲ್ಲಿ ಶಕ್ತಿ ಇರೋ ತನಕ ಮಾನವನು ಇರ್ತಾನೆ. ಆ ರಕ್ತ ಕಾಟೇರಿ ಅನ್ನೋದಕ್ಕೆ ಅದಕ್ಕೆ ಬೇರೆ ಅರ್ಥವೇ ಇದೆ. ಕಾಟೇರಮ್ಮದ ಅರ್ಥನೇ ಬೇರೆ ಇದೆ. ಈಗ ಕಾಳಿ ಕಾಲಚಕ್ರದ ವಿಧಿ, ಅವಳು ಕಾಲಚಕ್ರದ ವಿಧಿ. ನಾವು ಜನರಂತ ಇರ್ತಾರೆ ವಿಧಿ ಬರಹ ಹಣೆ ಬರಹ ಯಾರೇನು ಮಾಡೋಕ್ಕಾಗಲ್ಲ ಅಂತ. ಅದು ತಪ್ಪು, ಸುಳ್ಳು ಕಲ್ಪನೆ. ನಾವು ಏನನ್ನು ಬಿತ್ತುತ್ತೀರೋ ಅದನ್ನೇ ಬೆಳೆದು ಬಿಡ್ತೀವಿ. ಹಾಗೆ ಮಾನವನು ಮಾಡೋಂಥ ಕರ್ಮಗಳಲ್ಲಿ ಕಾಟೇರಮ್ಮ ಬೇಗ ಅದು ಶಿಕ್ಷೆ ಆಗ್ಬೋದು ಅಥವಾ ಫಲ ಆಗ್ಬೋದು, ಬೇಗ ಕೊಡೋಂಥದ್ದು. ಯಾಕಂದರೆ ಕಾಳಿ ಸ್ವರೂಪನೇ ಕಾಟೇರಮ್ಮ, ಬೇರೆ ಯಾರೂ ಅಲ್ಲ. ರಕ್ತ ಕಾಟೇರಮ್ಮ ಅಂದರೆ ಏನಂತಂದರೆ, ಈಗ ಶರೀರದಲ್ಲಿ ಒಂದು ರೋಗ ಬರುತ್ತೆ, ಅದು ಬ್ಲಡ್ಡಲ್ಲೇ ಟೆಸ್ಟ್ ಮಾಡಿರ್ತಾರೆ, ಏನೆಲ್ಲ ಟೆಸ್ಟ್ ಮಾಡ್ತಾರೆ, ಯಾವುದೇ ಕಂಪ್ಲೇಂಟ್ ಇರಲ್ಲ. ಮತ್ತು ರೋಗ ಹೆಂಗೆ ಬಂತು, ಯಾಕೆ ಬಂತು? ಪ್ರಯೋಗಗಳು. ಆ ರಕ್ತ ಕಾಟೇರಿ ಪ್ರಯೋಗ ಆಗ್ಬೋದು, ಯಾವುದೇ ಕಾಟೇರಿ ಪ್ರಯೋಗ 12-16 ಕಾಟೇರಿಗಳಿರ್ತಾರೆ. ಅದರಲ್ಲಿ ಅದ್ರ ಬಗ್ಗೆ ಬೇಗ, ಈಗ ಒಂದು ತಾಯಿಗೆ ಅವಳು ಸ್ನಾನ ಕೇಳಲ್ಲ, ಸಂಧ್ಯಾವಂದನೆ ಕೇಳಲ್ಲ, ಅಭಿಷೇಕ ಕೇಳಲ್ಲ, ಅರ್ಚನೆ ಕೇಳಲ್ಲ, ಯಾವುದು ಕೇಳಲ್ಲ. ಅದೊಂದು ದುಷ್ಟಶಕ್ತಿನೂ ಹೌದು, ಅಮ್ಮನೂ ಹೌದು. ಅದು ಯಾವುದನ್ನು ಹಿಂದೂ ಮುಂದೆ ನೋಡಲ್ಲ, ಹೊಡೆದು ಬಿಡುತ್ತೆ. ಅದು ಅಂಥ ಒಂದು ಶಕ್ತಿಯುತವಾದದ್ದು ಕಾಟೇರಮ್ಮ. ಅದನ್ನು ಹೊಲಿಸ್ಕೊಳ್ಳೋಂಥದ್ದು ಬಹಳ ಕಷ್ಟ. ಹೊಲಿಸ್ಕೊಂಡಿದ್ದಾದಮೇಲೆ ಅದರ ಅನುಷ್ಠಾನ ಏನಾದರೂ ತಪ್ಪಿ ಮಾಡಿದ್ರೆ ತನ್ನ ವಂಶನೇ ನಾಶವಾಗುತ್ತೆ. ಅಂಥ ಭಯಾನಕವಾದ ಕಾಟೇರಮ್ಮ. ಪ್ರಪಂಚದಲ್ಲಿ ಈಗ ಕಾಟೇರಮ್ಮ ಅಂದ ತಕ್ಷಣ ಏನೋ ಒಂದು ಗಾಟದ ಗೊಂಬೆ ಅಂದ್ಕೊಂಡ್ಬಿಟ್ಟಿದ್ದಾರೆ, ಅಷ್ಟು ಹೈಯೆಸ್ಟ್ ಪವರ್ ಅದು. ಅದರ ಮುಂದೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣ ಸರ್ವಸ್ಯಾತಿ ಹರೇ ದೇವಿ ನಾರಾಯಣಿ ನಮಸ್ತುತೆ. ಶರಣಾಗತಿ ಭಾವದಿಂದ ಅಮ್ಮನ ಹತ್ರ ಏನು ಬೇಕಾದರೂ ಕೇಳ್ಬೋದು, ಏನು ಬೇಕಾದರೂ ಪಡ್ಕೋಬಹುದು. ಒಬ್ಬ ಮಾಂತ್ರಿಕನೀಗ ಶತ್ರುಗಳ ಮೇಲೆ ಏಕಾಏಕಿಯಿಂದ ಅವರು ಒಳ್ಳೆಯವರೇ ಆಗಿದ್ದರೂ ಸಹ ಇವನ ಒಂದು ಸದುಪಯೋಗಕ್ಕೆ ಯಾರ ಹತ್ರದಾದ್ರೂ ಹೋಗಿ ಒಂದು ಪದಾರ್ಥಗಳನ್ನು ಅಥವಾ ವಸ್ತುಗಳನ್ನು, ಯಂತ್ರಗಳನ್ನು ವಾಮಾಚಾರ ರೂಪದಲ್ಲಿ ಕಾಟೇರಿ ಪ್ರಯೋಗಗಳನ್ನು ಏನಾದರೂ ಮಾಡಿಸಿ ಅವನು ತಿಳಿದೇ ಹಾಕಿರಲಿ, ಅದು ತಿಳಿದೇನೆ ಹಾಕಿರಲಿ, ಅದನ್ನು ದಾಟೋದಾಗಲಿ, ಅದರ ಪ್ರಭಾವ ಬೀರೋದಾಗಲಿ, ಅದನ್ನೇನಾದರೂ ಮಾಡಿದ್ರೆ ಅದು ಹಿಂದೂ ಮುಂದೆ ನೋಡದೆ ಮೈಯತ್ತು ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಕಾಟೇರಿನ 20 ವರ್ಷಗಳಿಂದ ಅಂದ್ಕೊಂಡಿದ್ವಿ. ಕಾಟೇರಿ ಪ್ರಯೋಗ ಅದ್ಭುತವಾದದ್ದು. ಬರೀ ಒಂದು ಬಿಳಿ ಸಾಸಿವೆ, ಒಂದು ಸ್ವಲ್ಪ ತುಪ್ಪ ಮತ್ತು ಕೆಲವು ಪದಾರ್ಥಗಳಿದ್ದಾವೆ, ಅದನ್ನು ದೇವಿ ಮುಂದೆ ನಿಲ್ಲಿಸ್ಕೊಂಡು ಮೂಲ ಮಂತ್ರ ಒಂದು 21 ಸರಿ ಹೇಳಿ ನಿವಾಳಿಸಿ ಬೆಂಕಿಯಲ್ಲಿ ಹಾಕಿದ್ರೆ ಸಾಕು, ಅಷ್ಟು ಬೇಗ ಸಡನ್ನಾಗಿ ರಿಸಲ್ಟ್ ಕೊಡೋಂಥ ದೇವಿ ಕಾಟೇರಮ್ಮ. ಅದಕ್ಕಾಗಿ ಈ ಸ್ಥಾನದಲ್ಲಿ ನಾವು ನಿಲ್ಲಿಸಿದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾದಷ್ಟಿದೆ. ಈಗ ಪ್ರತಿಯೊಬ್ಬ ಗ್ರಾಮ ದೇವತೆ ಅಂತ ಇರುತ್ತೆ, ಒಂದೊಂದು ಊರಿಗೂ ಗ್ರಾಮ ದೇವತೆ ಇರುತ್ತೆ. ಆ ಗ್ರಾಮ ದೇವತೆ ಮುಂದೆ ಒಂದು ತ್ರಿಶೂಲ ಇಟ್ಟಿರ್ತಾರೆ. ಪ್ರತಿಯೊಂದು ಗ್ರಾಮ ದೇವತೆ ಹತ್ರ ಒಂದು ತ್ರಿಶೂಲ ಇಟ್ಟಿರ್ತಾರೆ. ಆ ತ್ರಿಶೂಲಕ್ಕೆ ಕಾಟೇರಮ್ಮನಿಗೆ ತುಂಬ ಸಂಬಂಧ ಇದೆ, ಬಹಳಷ್ಟು ಸಂಬಂಧ ಇದೆ. ಒಂದು ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಗ್ರಹ, ಯಾವುದೇ ಒಂದು ದುಷ್ಟಶಕ್ತಿ, ಯಾವುದೇ ಪ್ರಯೋಗ ಸಂಪೂರ್ಣ ಬಿಡುಗಡೆ ಆಗಬೇಕಾದ್ರೆ ಗ್ರಾಮ ದೇವತೆ ಅನುಕೂಲ ಇಲ್ಲದೆ, ಗ್ರಾಮ ದೇವತೆ ಅನುಗ್ರಹ ಇಲ್ಲದೆ ಯಾವ ಪೂಜಾರರಾಗಲಿ, ಯಾವ ಅರ್ಚಕರಾಗಲಿ, ಯಾರು ಏನೇ ಮಾಡಿದ್ರೂ ಅದು ಫಲಿಸಲ್ಲ. ಹಾಗಾಗಿ ಗ್ರಾಮ ದೇವತೆ ಒಂದು ಸಂಪೂರ್ಣವಾದ ಫಲ ಕಾಟೇರಿಗಿದೆ. ದೇವತೆಗಳ ಮುಂದೆ ತ್ರಿಶೂಲ ಇಟ್ಟಿರ್ತಾರೆ, ಅದಕ್ಕೆ 3 ನಿಂಬೆಹಣ್ಣ ಚುಚ್ತಾರೆ. ಅದು ಏನಕ್ಕೆ ಚುಚ್ತಾರೆ? ಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಒಂದು ಸ್ವರೂಪನೇ ಅದು ತ್ರಿಶೂಲ. ಅದು ದೇವತೆನೇ. ಈಗ ಸರಸ್ವತಿ ಒಲಿತಾಳೆ, ಏನಕ್ಕೆ ಒಲಿತಾಳೆ? ವಿದ್ಯೆಗೆ ಒಲಿತಾಳೆ. ಮಹಾಲಕ್ಷ್ಮಿ ಪ್ರಾಪಂಚಿಕದಲ್ಲಿ ಲಕ್ಷ್ಮಿ ಇಲ್ಲ ಅಂದರೆ ಕದಲಿಕೆನೇ ಇಲ್ಲ. ಜಗತ್ತಲ್ಲಿ ಯಾವುದೇ ಒಂದು ಕದಲಿಕೆ ಬೇಕಂದರೆ ಹಣ ಬೇಕು. ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಒಂದಿದೆ. ಮತ್ತು ವಿನಾಶಕ ಮಹಾಕಾಳಿನೂ ಆಗ್ತಾಳೆ. ಆ 3 ಸಂಕೇತ ಅದು ತ್ರಿಲೋಕಗಳ ಒಂದು ಸಂಕೇತ ಇಟ್ಟಿರ್ತಾರೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ. ಹಾಗೆ ತ್ರಿಶೂಲಕ್ಕೊಂದು ಅಷ್ಟೇ ಪವಾಡ ಇರುತ್ತೆ. ಹಾಗಾಗಿ ಪ್ರತಿಯೊಂದು ದೇವಸ್ಥಾನ ಹತ್ರ, ಶಕ್ತಿ ದೇವಸ್ಥಾನಗಳ ಹತ್ರ ಅದನ್ನು ಇಟ್ಟಿರ್ತಾರೆ. ಮುಖ್ಯವಾಗಿ ಗ್ರಾಮ ದೇವತೆಗೆ ಅದನ್ನು ಇಟ್ಟೇ ಇರ್ತಾಳೆ. ಈಗ ಕಾಟೇರಮ್ಮ ಸ್ಮಶಾನದಲ್ಲಿ ಯಾವುದೇ ಒಂದು ಪ್ರಯೋಗಗಳನ್ನು ಸಂಹಾರ ಮಾಡಬೇಕಾದ್ರೆ ಅದು ಗ್ರಾಮ ದೇವತೆ ಇರೋಂಥ ಆ ತ್ರಿಶೂಲನೇ ತಗೊಳ್ಳೋದು ಅವಳು, ಖಂಡಿತ. ಈಗ ಈ ಊರಿಗೆ ಸಂಬಂಧಪಟ್ಟಂಥ ಒಂದು ಏನಾದರೂ ಒಂದು ಪ್ರಯೋಗ ಮಾಡಿದರೆ ಅವಳು ಅದೇ ತ್ರಿಶೂಲನ್ನು ತಗೊಳ್ಳೋದು. ಯಾಕಂದರೆ ಗ್ರಾಮ ದೇವತೆ ಅನುಗ್ರಹ ಇಲ್ಲದೆ ಯಾವುದೇ ಒಂದು ಶಕ್ತಿ, ಈಗ ನಾವು ಚಂಡಿ ಹೇಗೆ ಮಾಡಿದ್ವಿ ಮೊನ್ನೆ, ಅವ್ರು ಮಾಡಬೇಕಾದ್ರೆ ಗ್ರಾಮ ದೇವತೆ ಒಂದು ಸಂಕಲ್ಪ ನೋಡಿ. ಇನ್ನೂ ಅಲ್ಲೇ ಇಟ್ಟಿದ್ದೀರಿ. ಭಾನುವಾರ 1ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ದು. ನಾವು 30ನೇ ತಾರೀಕಿಗೆ ನಮ್ಮೂರು ಗ್ರಾಮ ದೇವತೆ ಮಾರಿಕಂಬ ತಾಯಿನ ತಗೊಂಬಂದು ಆ ಯಾಗ ಮಂಟಪದಲ್ಲಿ ಕೂರಿಸಿ ಪ್ರಪ್ರಥಮವಾಗಿ ತಾಂಬೂಲ ಅವರಿಗೆ ಇಟ್ಟು ಕ್ಷಮಾರ್ಪಣೆ ಕೇಳಿ ಪ್ರಾಯಶ್ಚಿತ್ತ ಮಾಡಿ ಸಂಕಲ್ಪ ಮಾಡಿ ನಿನ್ನ ಅನುಗ್ರಹದಿಂದ ಇದು ನಡೀಲಿ ಅಂತೇಳಿ ಗ್ರಾಮ ದೇವತೆಯನ್ನು ಕುಳಿಸ್ಕೊಂಡು ನಾವು ಮನೆ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಾಡಿದ್ದು. ಇದನ್ನು ಪ್ರತಿಯೊಬ್ಬರು ಮಾಡಲೇಬೇಕು. ಹಾಗಾಗಿ ಯಾವುದೇ ನೀನು ಪಡ್ಕೋಬೇಕಾದ್ರೆ ಗ್ರಾಮ ದೇವತೆ ಬಹಳ ಮುಖ್ಯ. ಕಾಟೇರಮ್ಮನ ಪೂಜೆ ಮಾಡಿದ್ರೆ ಏನೇನೆಲ್ಲ ಅನುಕೂಲ ಆಗುತ್ತೆ ಸ್ವಲ್ಪ ಹೇಳಿ ಗುರುಜಿ. ಇದು ಎಲ್ಲ ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳ್ತಾ ಇದ್ದೀರಿ. ಇಂಥ ಪ್ರಶ್ನೆಗಳು ನಮ್ಮನ್ನು ಯಾರೂ ಕೇಳಲಿಲ್ಲ, ಸುಮ್ಮನೆ ಬರ್ತಾರೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಅವರಿಗೆ ಗೊತ್ತು. ಈಗ ಒಬ್ಬ ವ್ಯಕ್ತಿಗೆ ಒಂದು ಹೆಣ್ಮಗು ತಗೊಳ್ಳೋಣ, 20 ವರ್ಷ, 25 ವರ್ಷ, 30 ದಾಟಿರ್ತದೆ, ಅವ್ರಿಗೆ ಮದುವೆ ಆಗಿರಲ್ಲ.
ನಿಜ, ಅದು ಜಾತಕದಲ್ಲಿ ನೋಡಿದಾಗ ಸರ್ಪದೋಷವೂ ಇರುತ್ತೆ, ಮತ್ತು ನವಗ್ರಹ ದೋಷ, ಮಂಗಳಗ್ರಹ ದೋಷ, ರಾಹುಕೇತು ದೋಷ, ಎಲ್ಲ ದೋಷಗಳು ಅಂಟುಕೊಂಡು ಜಾತಕದಲ್ಲಿ ಬರುತ್ತೆ, ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅಂಥ ಒಂದು ವ್ಯಕ್ತಿಗೆ ಇವಾಗ ಕನ್ಯಾದಾನ ಮಾಡಬೇಕು, ಎಲ್ಲೆಲ್ಲೂ ನೋಡಿದ್ರು ಸಹ ಮದುವೆ ಆಗ್ತಾಯಿಲ್ಲ. ಆದರೂ ಸಹ ಕೆಲವರೆಲ್ಲ ಮಾಡಿದ್ದಾರೆ. ಈಗ ಚೌಲ್ಟ್ರಿ ಬುಕ್ ಮಾಡಿ ಕಿತ್ತೋಗ್ಬಿಟ್ಟಿದೆ, ಮತ್ತು ಎಷ್ಟೋ ನಿಶ್ಚಿತಾರ್ಥಗಳಾಗಿ ಕಿತ್ತೋಗ್ಬಿಟ್ಟಿದ್ದಾವೆ, ಮತ್ತು ಮದುವೆ ಆಗದೆ ನಿರಂತರ ಹಾಗೆ ಉಳ್ಕೊಂಡಿರ್ತಾರೆ. ಇಂಥದ್ದು ನೂರಾರು ಸಮಸ್ಯೆಗಳಿಗೆ ಬೆಳಗ್ಗೆ 5ರಿಂದ 5 ಗಂಟೆ 55 ನಿಮಿಷ ಬ್ರಹ್ಮ ಮುಹೂರ್ತದಲ್ಲಿ ಇಲ್ಲೇ ಕ್ಷೇತ್ರದಲ್ಲಿ ಇದೆ, ಇಲ್ಲೇ ಅನ್ನೋದಲ್ಲ ಎಲ್ಲಾದರೂ ಮಾಡಲಿ, ಅವರು ಏನು ಅರ್ಶಿಣ ಕಲರ್ದು ಒಂದು ಮೈ ಮೇಲೆ ಬಟ್ಟೆ ಧರಿಸಿ, ಅಂದರೆ ನಾಳೆ ಹೆಣ್ಣ ಇವತ್ತು ಪ್ರಾಯಶ್ಚಿತ್ತ ಮಾಡ್ಕೊಂಡಿರಬೇಕು, ಅವತ್ತು ಮರುದಿನ ಬಂದು ಇಲ್ಲಿ ಕಲ್ಯಾಣ ಇದೆ, ಅದರಲ್ಲಿ ಅರಿಶಿಣದ ಬಟ್ಟೆ ತೊಟ್ಟು ಒಳಗಡೆ ಅದನ್ನು ಒದ್ದೆ ಬಟ್ಟೆಯಲ್ಲಿ ಮಡಿ ಸ್ನಾನ ಮಾಡಿಕೊಂಡು ಕಾಟೇರಮ್ಮನ ದೇವಸ್ಥಾನದಲ್ಲಿ ಅವ್ರಿಗೆ ಎಷ್ಟು ವಯಸ್ಸಾಗಿದೆ, ಈಗ 25 ವರ್ಷ ಆಗಿದೆ, 25 ಹಣತೆ ದೀಪದ ಹಣತೆ ಕಾಟೇರಮ್ಮನ ಮುಂದೆ ಹಚ್ಚಿ ಇಟ್ಬಿಟ್ಟು ಕಾಟೇರಮ್ಮನಿಗೆ 108 ಸುತ್ತು ಪ್ರದಕ್ಷಿಣೆ. ಒಂದು ಪ್ರದಕ್ಷಿಣೆಗೆ ಅಂದರೆ ಒಂದು ತಾಮ್ರದ ತಂಬಿಗೆಯಲ್ಲಿ ನೀರಿಟ್ಕೋಬೇಕು, ಅದಕ್ಕೆ ಸ್ವಲ್ಪ ಲಾವಂಚ, ಪಚ್ಚಕರ್ಪೂರ, ಜೇನುತುಪ್ಪ, ಬಿಳಿ ಸಾಸಿವೆ ಇದನ್ನೆಲ್ಲ ಹಾಕಿ ಆ ತಂಬಿಗೆಯನ್ನು ಕೈಯಲ್ಲಿ ಇಟ್ಕೊಂಡು ಕಾಟೇರಮ್ಮನ ದೇವಸ್ಥಾನಕ್ಕೆ 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. ಅದು ಮಂತ್ರ ನಾವಿಲ್ಲಿ ಹೇಳ್ಕೊಡ್ತೀವಿ, ಇದರಲ್ಲೆಲ್ಲ ಹೇಳಂಗಿಲ್ಲ. ಯಾವುದೇ ಕರ್ಮ ಬೇಕಾದ್ರೂ ತಗೊಂಬೋದು ಅದರಿಂದ. ಎಷ್ಟು ದಿನದಲ್ಲಿ ಪ್ರಯೋಗ ಆಗುತ್ತೆ? ಇದು 108 ಸುತ್ತು ಪ್ರದಕ್ಷಿಣೆ ಮಾಡಬೇಕು. 108 ಸುತ್ತು ಪ್ರದಕ್ಷಿಣೆ ಮಾಡಿದಾದ ಮೇಲೆ ಸ್ವತಃ ಕೈಯಲ್ಲಿರೋಂಥ ನೀರನ್ನ ಕಾಟೇರಮ್ಮನ ಮೇಲೆ ಅಭಿಷೇಕ ಮಾಡಿಸ್ಬೇಕು. ನಾವೇ ಮಾಡಿಸ್ತೀವಿ, ಒಳಗಡೆ ಬಿಟ್ಟು ಕಾಟೇರಮ್ಮನ ಮೇಲೆ ಅಭಿಷೇಕ ಮಾಡಿಸಿ, ಮೊದಲು ಅವರು 25 ವಯಸ್ಸು ಆಗಿರೋಂಥ ಹಣತೆಗಳಿದೆಯಲ್ಲ ಅದನ್ನು ಮತ್ತೆ ತಗೊಂಡು ಆ ಕಾಟೇರಮ್ಮನಿಗೆ ಅವರು ಎಷ್ಟು ವಯಸ್ಸಿದೆ ಅಷ್ಟು ಅದನ್ನು ಆರತಿ ಮಾಡಿ, ಅದಾದ ಮೇಲೆ ಮತ್ತೆ 108 ಅರಿಶಿಣದ ಕೊಂಬು ತಗೊಂಡು ಅದು ಆರತಿ ಮಾಡಿದ್ದಾದಮೇಲೆ ಅಭಿಷೇಕ ಮಾಡಿ ಆರತಿ ಮಾಡಿದ್ದಾದಮೇಲೆ 108 ಕೊಂಬು ಅರಿಶಿಣ ಕೊಂಬು ತಗೊಂಡು ಒಂದು ಸುತ್ತಕ್ಕೆ ಒಂದು ಕೊಂಬು ಬಾಗಿಲಲ್ಲಿಡಬೇಕು ಅಥವಾ ಕಾಟೇರಮ್ಮನ ಪಾದದಲ್ಲಿಡಬೇಕು. ಆ 108 ಸುತ್ತ ಆದಮೇಲೆ ಅದೇ ಅರಿಶಿಣದ ಕೊಂಬು ತಗೊಂಡು ನಾವು ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪೌಡರ್ ಮಾಡಿ ಆವತ್ತು ಸಂಜೆ ಒಂದು ಹೆಣ್ಣಿಗೆ ನಾವು ಹೆಂಗೆ ಅರಿಶಿಣ ಇಡ್ತೀವಿ ಮನೆಯಲ್ಲಿ ಕೂರಿಸಿ, ಅದೇ ಥರ ಮನೆಯಲ್ಲಿ ಅರಿಶಿಣ ಇಟ್ಟು ಕಳಶ ಎಲ್ಲ ಇಟ್ಟು ಅರಿಶಿಣ ಇಟ್ಟು ಅರ್ಧ ಗಂಟೆ ಬಿಟ್ಟು ಮೈ ತೊಳೆದಿದ್ದೇ ಸತ್ಯ ಆದರೆ ಅವರಿಗೆ 100% ಸುಮಾರು ಸಾವಿರಾರು ಜನಕ್ಕೆ ನಾವು ಮಾಡಿಸಿದ್ದೀವಿ, ಫಲ ಕೊಡೋದಂತೂ ಖಂಡಿತ. ಇದೊಂದು ಪ್ರಯೋಗ ಮಾಡಬಹುದು. ಮತ್ತು ಈಗ ಮಾಂತ್ರಿಕ ದೋಷ, ಶರೀರದಲ್ಲಿ ಗ್ರಹಬಾಧೆ ಆಗ್ಬೋದು, ಮಾಟ ಮಂತ್ರ, ವಾಮಾಚಾರ, ಕೆಡಕು ದೋಷಗಳು, ಅದು ಹೇಳೋಕ್ಕಾಗಲ್ಲ, ಸಾವಿರಾರು ಪ್ರಯೋಗಗಳಿದ್ದಾವೆ. ಅದು ಎಲ್ಲ ಪ್ರಯೋಗಗಳಿಗೂ ಅದೇ ಕಾಟೇರಮ್ಮನ ಹತ್ರ ಬರೀ ಬಿಳಿ ಸಾಸಿವೆ ಮತ್ತು ಜಟಾಮಾಂಸಿ, ಗರುಡಸಿಕ್ಕಿ ಇಂಥವು ಕೆಲವೇ ಇದ್ದಾವೆ, 8 ಪದಾರ್ಥಗಳಿದ್ದಾವೆ, ಅಷ್ಟದ್ರವ್ಯಗಳು. ಅದನ್ನು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಎಲ್ಲೋ ಶನಿವಾರ ಅಥವಾ ಮಂಗಳವಾರ ಈ ಸನ್ನಿಧಿಗೆ ಬಂದು ಡೈರೆಕ್ಟಾಗಿ ಏನಿಲ್ಲ, ಒಂದು ಸಂಕಲ್ಪ ಮಾಡಿ 108 ಸುತ್ತ ಆ ಪದಾರ್ಥಗಳನ್ನು ತಾಯಿ ಪಾದ ಹತ್ರ ಇಟ್ಬಿಟ್ಟು ಕ್ರೀಂ ಕಾಳಿಕೆ ಸ್ವಾಹ ಅಥವಾ ಓಂ ಕ್ರೀಂ 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 ಓಂ ಶಾಂಭವಿ ಕಾಟೇರಮ್ಮತಾಯಿ ನಮಃ ಅದನ್ನು ಹೇಳಿ 108 ಸುತ್ತ ಪ್ರದಕ್ಷಿಣೆ ಮಾಡಿ ದೇವಿಗೆ ನಿವಾಳಿಸಿ ಯಜ್ಞಕೊಂಡದ ಮುಂದೆ ಕೂತ್ಕೊಂಡು ಸ್ವತಃ ಅವರೇ ಅದನ್ನು ಪಚನ ಮಾಡಿದ್ರೆ ಸಾಕು, ಮಾಡಿ ಆ ಭಸ್ಮನ್ ತಗೊಂಡೋಗಿ ಜರಡಿ ಹಿಡಿದು ಅದನ್ನು ಮೈಗಚ್ಚಿ 3 ದಿನ ಸ್ನಾನ ಮಾಡಿದ್ರೆ ಸಾಕು, ಖಂಡಿತ ಬಿಟ್ಟೋಗುತ್ತೆ. ಇದು ಕಾಟೇರಮ್ಮಂದು. ಈ ಥರ ಇನ್ನೂ ಈಗ ಮಕ್ಕಳಿಗೆ ಬಾಲಗ್ರಹ ದೋಷ ತುಂಬ ಕಾಡ್ತಾ ಇರ್ತವೆ. ಯಾವುದೇ ಒಬ್ಬ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗ್ಬೋದು, ನೇಣಾಕೋಬಹುದು, ಅಕಾಲ ಮರಣಕ್ಕೆ ತುತ್ತಾಗೋಂಥದ್ದೆಲ್ಲ ಬಾಲಗ್ರಹದಿಂದ ಬರೋಂಥದ್ದೇ. ಅದು ಮಾನವನ ಶರೀರದಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಬಾಲಗ್ರಹ ದೋಷ ಇದ್ದೇ ಇರುತ್ತೆ. ಅದು ಹೆಂಗೆ ಬರುತ್ತೆ ಅನ್ನೋದು ಹೇಳ್ತಾ ಹೋದರೆ ಬೇಕಾದಷ್ಟು ಇರ್ತದೆ. ಅದಕ್ಕೆಲ್ಲ ಪರಿಹಾರ ಎಂಥದ್ದು ಇಲ್ಲ. ದೇವಿಗೆ ಭಸ್ಮ ಇದೆಯಲ್ಲ, ಆ ಭಸ್ಮನ ತಗೊಂಬಂದು ಒಂದು 108 ಮೂಲ ಮಂತ್ರದಲ್ಲಿ ಕಾಟೇರಮ್ಮನಿಗೆ ಮೈ ಮೇಲೆ ಹಾಕಿ ಅದನ್ನು ಅರ್ಚನೆ ಮಾಡಿ ಆ ಸ್ನಾನ ಮಾಡಿದ ನೀರನ್ನ ಹೊರಗಡೆ ತಗೊಂಡು ಅದನ್ನು ಜಲಕಟ್ಟು ರೂಪದಲ್ಲಿ ಒಂದು 8 ಕಳಶಗಳಲ್ಲಿ ತುಂಬಿ ನಿಂಬೆಹಣ್ಣು ಅಭಿಮಂತ್ರಿಸಿ ಒಳಗಡೆ ಹಾಕಿ ಜಲಕಟ್ಟೆ ಅಂತೇಳಿ ಸ್ನಾನ ಮಾಡಿದ್ರೆ ಎಂಥೋ ದೋಷ ಎದುರು ಬಿಟ್ಟು ಹೋಗ್ಬಿಡ್ತದೆ. ಈ ರೀತಿ ಇದೆ. ಈಗ ಸ್ಮಶಾನದಲ್ಲಿ ಯಾರಾದರೂ ಒಂದು ಪ್ರಯೋಗ ಮಾಡಿಬಿಟ್ಟಿರ್ತಾರೆ, ಎಂಥೋ ಪ್ರಯೋಗನ ಮಾಡಿರಲಿ, ಒಂದು ಕಾಟೇರಿ ಚಕ್ರ ಬರೋದು, ಅದಕ್ಕೊಂದು ಸಣ್ಣದು ಒಂದು ಕೋಳಿ ಏನಾದರೂ ಬಲಿ ಇಟ್ಟು ಅಥವಾ ನಿಂಬೆಹಣ್ಣು ಬೂದು ಕುಂಬಳಕಾಯಿ ಕೇಳಲ್ಲದು, ಅದೇ ಬಲಿ ಕೊಡಬೇಕಾಗುತ್ತೆ. ಸುಮ್ಮನೆ ಒಂದು ದಾಟಿಸಿ ಒಂದು ತಡೆ ಹೊಡೆದ್ರೆ ಸಾಕು, ಬಿಟ್ಬಿಡ್ತದೆ. ಅಂದರೆ ಅನುಭವ ಬೇಕಷ್ಟೇ. ಕಾಟೇರಮ್ಮನ ಬಗ್ಗೆ ಬಹಳಷ್ಟು ಹೇಳ್ತಾ ಹೋದರೆ ಬೇಕಾದಷ್ಟಿದೆ. ಇನ್ನೊಬ್ಬರಿಗೆ ಉಸಿರು ಕಟ್ತಾ ಇತ್ತು, ಒಬ್ಬರಿಗೆ ಸುಮಾರು ಒಂದು 5 ವರ್ಷಗಳ ಹಿಂದೆ. ಅದು ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ತೋರಿಸಿದ್ದಾರೆ. ಲಾಸ್ಟ್ ಸ್ಟೇಜು ನಮ್ಮನ್ನು ಕರ್ಕೊಂಡೋದ್ರೆ ಅವ್ರ ಮನೆಗೆ ಕರ್ಕೊಂಡೋದ್ರೆ ಅವ್ರು ನೋಡಿದ್ರೇ ಅದು ಬದುಕೋ ಮಟ್ಟ ಇಲ್ಲ, ಉಸಿರು ಕಟ್ತಾ ಇತ್ತು. ಬಂದು ಲಾಕ್ ಮಾಡಿದ್ರೆ ಇನ್ನೇನು ಪ್ರಾಣ ಹೋಗುತ್ತೆ ಅನ್ನೋ ಸಮಯದಲ್ಲಿ ಬಿಟ್ಬಿಡ್ತಾ ಇತ್ತು. ಅದು ಸ್ವಲ್ಪ ಎಲ್ಲೋ ಉಳ್ಕೊತಾ ಇತ್ತು. ಅವರು ಒದ್ದಾಟ ಅಷ್ಟೇ, ಬರೀ ಮಾತೇನಿಲ್ಲ. ನಾನು ಏನೂ ಮಾಡಲಿಲ್ಲ. ಅವ್ರ ಮನೆಯಲ್ಲಿ ಒಂದು ಕಾಟೇರಿ ಚಕ್ರ ಬರದೆ ಅಷ್ಟೇ, ಮತ್ತು ಸ್ಮಶಾನದಲ್ಲಿ ಒಂದು ಕಾಟೇರಿ ಚಕ್ರ ಬರದೆ.
ಬರೆದ್ಬಿಟ್ಟು ಇಲ್ಲಿ ಕೋಳಿ ತಗೊಂಡು ನಿವಾಳಿಸಿ ಒಂದು ತಡೆ ಹೊಡೆದು ಮತ್ತು ಅಲ್ಲಿ ಒಂದು ತಡೆ ಹೊಡೆದು ಅಷ್ಟೇ. ವಿತ್ತಿನ್ 1.5 ಅವರ್ 2 ಅವರಲ್ಲಿ ಕ್ಲಿಯರ್ ಆಗಿತ್ತು. ಇಂಥವು ಸಾವಿರಾರು ಇದೆ. ಅಂದರೆ ಗುರುಗಳ ಕಡೆಯಿಂದ ನಾವು ಪಡ್ಕೊಂಡಿರೋದೇ ಹೊರತು ನಮ್ಮ ಸ್ವಯರ್ಜತೆ ಏನು ಮಾಡೋಂಗಿಲ್ಲ. ಆ ಕಾಟೇರಿ ಬಗ್ಗೆ ಹೇಳಕ್ಕೆ ಹೋದರೆ ಬೇಕಾದಷ್ಟಿರುತ್ತೆ. ತುಂಬ ಧನ್ಯವಾದಗಳು ಗುರುಜಿ. ಸಾಕಷ್ಟು ಕಾಟೇರಮ್ಮನ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ನೋಡಿದ್ರಲ್ಲ ವೀಕ್ಷಕರೇ, ಕಾಳಭದ್ರಕಾಳಿ ದೇವಸ್ಥಾನದಲ್ಲಿರುವ ರಕ್ತ ಕಾಟೇರಮ್ಮನ ಬಗ್ಗೆ ನಿಮಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ಥರ ದೇವಸ್ಥಾನ ನೋಡಬೇಕಾದ್ರೆ ನಮ್ಮ ಖುಷಿ TV ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ.